ಎಲ್ಲರಿಗೂ ನಮಸ್ಕಾರ. ಶಾಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಮಕ್ಕಳಿಗೆ ನೀಡುವ ಸಕ್ಕರೆಯ ಪ್ರಮಾಣ ತಗ್ಗಿಸುವುದರಿಂದ ಸಿಗುವ ಪ್ರಯೋಜನ ಬಗ್ಗೆ ತಿಳಿಯೋಣ. ಸಕ್ಕರೆಯನ್ನು ಮಿತಿಗೊಳಿಸಿ. ಸಂಸ್ಕರಿಸಿದ ಸಕ್ಕರೆ ಸೇವನೆ ಮಿತಿಗೊಳಿಸುವುದು ಸಾಕಷ್ಟು ಆರೋಗ್ಯ ಪ್ರಯೋಜನ ತರುತ್ತದೆ. ಅದರಲ್ಲೂ ಮಕ್ಕಳಿಗೆ ಸಕ್ಕರೆಯ ಪ್ರಮಾಣ ಕಡಿಮೆ ಮಾಡುವುದರಿಂದ ಸಿಗುವ ಪ್ರಯೋಜನಗಳ ಮಾಹಿತಿ ಇಲ್ಲಿದೆ. ಡಯಾಬಿಟಿಸ್ನ ಅಪಾಯ ದೂರ. ಅಧಿಕ ಸಕ್ಕರೆಯ ಸೇವನೆ ಮಕ್ಕಳಲ್ಲಿಯೂ ಟೈಪ್ 2 ಡಯಾಬಿಟಿಸ್ ತರಬಹುದು. ಇದು ಚಯಾಪಚಯದ ಸಮಸ್ಯೆ, ಅನಾರೋಗ್ಯಕರ ತೂಕ ಹೆಚ್ಚಳಕ್ಕೂ ಕಾರಣವಾಗಬಹುದು. ಅಲ್ಲಿನ ಸಮಸ್ಯೆ ಕಡಿಮೆಯಾಗುತ್ತದೆ. ಅಧಿಕ ಸಕ್ಕರೆ ಸೇವನೆ ಅಲ್ಲಿನ ಬ್ಯಾಕ್ಟೀರಿಯಾಗಳಿಗೆ ಪೋಷಣೆ ಒದಗಿಸಿ ಸಮಸ್ಯೆಗೆ ಕಾರಣವಾಗಬಹುದು. ಆದರೆ ಸಂಸ್ಕರಿಸಿದ ಸಕ್ಕರೆ ಸೇವನೆ ಕಡಿಮೆ ಮಾಡಿದರೆ ಈ ಸಮಸ್ಯೆ ದೂರವಾಗುತ್ತದೆ. ಅರಿವಿನ ಉತ್ತಮ ಕಾರ್ಯನಿರ್ವಹಣೆ. ಅಧಿಕ ಸಕ್ಕರೆ ಸೇವನೆ ಏಕಾಗ್ರತೆ ಕೊರತೆ, ಕಲಿಕಾ ಸಾಮರ್ಥ್ಯ ಕುಸಿತಕ್ಕೆ ಕಾರಣವಾಗಬಹುದು. ಹೀಗಾಗಿ ಸಕ್ಕರೆಯನ್ನು ಕಡಿಮೆ ತಿನ್ನುವುದು ಅರಿವಿನ ಉತ್ತಮ ಕಾರ್ಯನಿರ್ವಹಣೆಗೆ ಸಹಾಯಕ. ಉತ್ತಮ ರೋಗನಿರೋಧಕ ಶಕ್ತಿ. ಹೆಚ್ಚು ಸಕ್ಕರೆ ತಿನ್ನುವುದು ಮಕ್ಕಳ ರೋಗನಿರೋಧಕ ಶಕ್ತಿಯನ್ನು ಕುಗ್ಗಿಸಬಹುದು. ಹೀಗಾಗಿ ಆರೋಗ್ಯದ ದೃಷ್ಟಿಯಿಂದ ಸಕ್ಕರೆಯ ಕಡಿಮೆ ಸೇವನೆ ಒಳ್ಳೆಯದು. ಬೊಜ್ಜು. ಸೇರಿದ ಸಕ್ಕರೆಯ ಅತಿಯಾದ ಸಕ್ಕರೆ ಸೇವನೆ ಬಾಲ್ಯದ ಬೊಜ್ಜು, ಅಧಿಕ ರಕ್ತದೊತ್ತಡ, ಹೆಚ್ಚಿನದ ಕೊಲೆಸ್ಟ್ರಾಲ್ಗಳಂತಹ ಸಮಸ್ಯೆಯನ್ನು ತರಬಹುದು. ಸ್ಥಿರವಾದ ಶಕ್ತಿಗೆ ಸಹಾಯಕ. ಸಕ್ಕರೆಯ ಸೇವನೆ ಕಡಿಮೆ ಮಾಡುವುದು ಹೆಚ್ಚು ಸ್ಥಿರವಾದ ರಕ್ತದ ಸಕ್ಕರೆಯ ಮಟ್ಟಕ್ಕೆ ಸಹಾಯಕ. ಇದು ಸ್ಥಿರವಾದ ಶಕ್ತಿ ಮತ್ತು ಉತ್ತಮ ಮನಸ್ಥಿತಿಗೆ ನೆರವಾಗುತ್ತದೆ. ಸುಧಾರಿತ ನಿದ್ರೆ, ಕರುಳಿನ ಸಮಸ್ಯೆ. ಅಧಿಕ ಸಕ್ಕರೆಯ ಸೇವನೆಯು ನಿದ್ರೆಯ ಮಾದರಿಯನ್ನು ಅಡ್ಡಿಪಡಿಸುತ್ತದೆ ಹಾಗೂ ಕರುಳಿನ ಸೂಕ್ಷ್ಮ ಜೀವಿಯ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರಬಹುದು. ಹೀಗಾಗಿ ಉತ್ತಮ ನಿದ್ದೆಗೆ, ಉತ್ತಮ ಕರುಳಿನ ಆರೋಗ್ಯಕ್ಕೆ ಸಕ್ಕರೆ ಸೇವನೆ ಕಡಿಮೆ ಮಾಡಿ. ನೈಸರ್ಗಿಕ ಸಕ್ಕರೆಗೆ ಆದ್ಯತೆ. ಸಂಸ್ಕರಿಸಿದ ಸಕ್ಕರೆಗಿಂತ ನೈಸರ್ಗಿಕ ಸಕ್ಕರೆಗೆ ಆದ್ಯತೆ ನೀಡಿರಿ. ಹಣ್ಣುಗಳು, ಡೈರಿ ಉತ್ಪನ್ನಗಳು ಕಂಡುಬರುವ ನೈಸರ್ಗಿಕ ಸಕ್ಕರೆ ಉತ್ತಮ. ಇದರಿಂದ ಮಕ್ಕಳಿಗೂ ಪೋಷಕಾಂಶಗಳು ಸಿಗುತ್ತವೆ. ಒಟ್ಟಾಗಿ ಹೇಳುವುದಾದರೆ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡೋಣ. ಈ ವಿಡಿಯೋವನ್ನು ಯಾರೆಲ್ಲೋ ಹಾಗೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳೊಂದಿಗೆ.